ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದ್ಬಿಟ್ಟು ರೇಷನ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಸೊ ಏನಪ್ಪ ಅದು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ಅವರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ. ಮೊದಲನೇದಾಗಿ ರೇಷನ್ ಕಾರ್ಡ್ನಲ್ಲಿ ಹೊಸ ಹೆಸರನ್ನ ಸೇರ್ಪಡೆ ಮಾಡಬಹುದು. ಹಾಗೆ ತಿದ್ದುಪಡಿಗೆ ಅವಕಾಶವನ್ನ ಮತ್ತೆ ಕಲ್ಪಿಸಿದ್ದಾರೆ ಸರ್ಕಾರದವರು. ಸೊ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ ಹಾಗೆ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ ಅಂತ ಹೇಳಿದ್ದೆ. ಮೀನ್ಸ್ ಆರೋಗ್ಯ ಇಲಾಖೆ ಸಚಿವರು ಯಾವುದೇ ರೀತಿ ಪ್ರಕಟಣೆ ಹೊರಡಿಸಿರ್ಲಿಲ್ಲ. ಬಟ್ ಆದ್ರೆ ಇವಾಗ ಬಂದ್ಬಿಟ್ಟು 2 ರಿಂದ 3 ವರ್ಷದ ಹಿಂದೆ ರೇಷನ್ ಕಾರ್ಡ್ಗೆ ಬಂದ್ಬಿಟ್ಟು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅಂತವರು ಅಪ್ಲಿಕೇಶನ್ ಎಲ್ಲ ಪರಿಶೀಲನೆ ಮಾಡಿ ಅವ್ರ ಅರ್ಜಿ ಸಲ್ಲಿಕೆ ಎಲ್ಲ ಸ್ವೀಕರಿಸಿ ರೇಷನ್ ಕಾರ್ಡ್ ನ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಇವಾಗ ಏನಪ್ಪಾ ಅಂತ ಅಂದ್ರೆ ರೇಷನ್ ಕಾರ್ಡ್ ಇಂದ ತುಂಬಾನೇ ಸೌಲಭ್ಯ ಇರೋದ್ರಿಂದ ಮೀನ್ಸ್ ಸರ್ಕಾರದಲ್ಲಿ ಅನೇಕ ಯೋಜನೆಗಳು ಜಾರಿಗೆ ಬಂದಿದೆ. ಸೊ ಅದರಿಂದ ಯೋಜನೆಗಳಿಂದ ತುಂಬಾ ಪ್ರಯೋಜನ ಇರೋದ್ರಿಂದ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ, ನಮಗೂನು ರೇಷನ್ ಕಾರ್ಡ್ ನ ಅಪ್ಲೈ ಮಾಡೋದಕ್ಕೆ ನಮಗೂ ಒಂದ್ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ. ಸೊ ಅದ್ರ ಬಗ್ಗೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು BPL ಕಾರ್ಡು ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡು ಪ್ರಮುಖ ಗುರುತಿನ ಚೀಟಿಯಾಗಿ ಬಳಸಲ್ಪಡ್ತಾ ಇದೆ. ಮೀನ್ಸ್ APL ಆಗಿರ್ಬೋದು, BPL ಆಗಿರ್ಬೋದು, ಇದರಿಂದ ಸರ್ಕಾರದವರು ಅನ್ನಭಾಗ್ಯವನ್ನ ಕಲ್ಪಿಸಿದ್ದಾರೆ. ಸೊ ಅದ್ರಲ್ಲೂ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದಾಗಿ ಈಗ ರೇಷನ್ ಕಾರ್ಡ್ ಬೆಲೆಯೂ ಕೂಡ ಜಾಸ್ತಿ ಆಗಿದೆ. ಮೀನ್ಸ್ ಗ್ಯಾರಂಟಿ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬಂದ್ಬಿಟ್ಟು ಒಂದು 5 ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಮೀನ್ಸ್ ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಇರ್ಬೋದು, ಹಾಗೆ ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಈ ತರ ಹಲವಾರು ಯೋಜನೆಗಳನ್ನ ಸರ್ಕಾರದವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದ್ರಲ್ಲಿ ಬಂದ್ಬಿಟ್ಟು ರೇಷನ್ ಕಾರ್ಡ್ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಾನೆ ಹೇಳ್ಬೋದು. ಇದೇ ಕಾರಣಕ್ಕೆ ಈವರೆಗೆ ಅರ್ಜಿ ಸಲ್ಲಿಸಿ ಸುಮ್ಮನಾಗಿದ್ದ ಜನರು ಮತ್ತೆ ಈಗ ಎಚ್ಚೆತ್ತುಕೊಂಡಿದ್ದು ನಮ್ಗೆ ರೇಷನ್ ಕಾರ್ಡ್ ವಿತರಣೆ ಮಾಡಿ ಎಂದು ಸರ್ಕಾರದ ಮೊರೆ ಹೋಗಿದ್ದಾರೆ. ಮೀನ್ಸ್ ನಮಗೂ ಸರ್ಕಾರದಿಂದ ಸೌಲಭ್ಯ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಅಪ್ಲಿಕೇಶನ್ ಹಾಕಿದಾರಲ್ಲ, ಅವರೆಲ್ಲರೂ ಸರ್ಕಾರದವ್ರಿಗೆ ಹೇಳ್ತಾ ಇದ್ದಾರೆ ನಮಗೂ ರೇಷನ್ ಕಾರ್ಡ್ ವಿತರಣೆ ಮಾಡಿ ಅಂತ. ಸೊ ಅದಾದ್ಮೇಲೆ ಆಹಾರ ಇಲಾಖೆಯಿಂದ ಬಡವರಿಗೆ ರಾಜ್ಯದಲ್ಲಿ ವಾಸಿಸುವ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಉಚಿತವಾಗಿ ರೇಷನ್ ಪಡೆದುಕೊಳ್ಳುವ ಸಲುವಾಗಿ ರೇಷನ್ ಕಾರ್ಡ್ ವಿತರಣೆ ಮಾಡಲಾಗುತ್ತದೆ. ಮೀನ್ಸ್ ಬಿಲೋ ಪಾವರ್ಟಿ ಲೈನ್ ಮೀನ್ಸ್ BPL ಕಾರ್ಡ್ ಅನ್ನ ತುಂಬಾ ಕಡು ಬಡವರು ಇರ್ತಾರಲ್ಲ, ಸೊ ಅಂತವರಿಗೆ ಬಂದ್ಬಿಟ್ಟು BPL ರೇಷನ್ ಕಾರ್ಡ್ ಅನ್ನ ಒದಗಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಇವಾಗ ರೇಷನ್ ಕಾರ್ಡ್ ಇದ್ರೆ ಅದರಿಂದ ಸರ್ಕಾರದ ಹಲವು ಯೋಜನೆಗಳು, ನಾನು ಹೇಳ್ದಂಗೆನೆ ಹಲವು ಯೋಜನೆಗಳ ಸಲುವಾಗಿ ಬಂದ್ಬಿಟ್ಟು ರೇಷನ್ ಕಾರ್ಡ್ ಬೇಕೇ ಬೇಕು ಅಂತ. ಸೊ ಹಾಗಿದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಇದೆಯಾ ನೋಡೋಣ ಬನ್ನಿ. ಫಸ್ಟ್ ಬಂದ್ಬಿಟ್ಟು ಕಳೆದ 2.5 ವರ್ಷಗಳಿಂದ ಅರ್ಜಿ ಸಲ್ಲಿಸಿದ ಸಾಕಷ್ಟು ಜನರಿಗೆ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡುವ ಬಗ್ಗೆ ಸರ್ಕಾರ ಚಿಂತನೆಯನ್ನ ಮಾಡಿರುತ್ತೆ. ಸೊ ಹಾಗೆ ಈಗಾಗಲೇ ಬೇರೆ ಬೇರೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಹಾರ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸದ್ಯದಲ್ಲಿಯೇ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕ್ತಾರೆ ಎಲ್ರಿಗೂ ಹೊಸ ರೇಷನ್ ಕಾರ್ಡ್ ಸಿಗುತ್ತೆ, ಅದರಲ್ಲಿ ಯಾವುದೇ ರೀತಿ ಟೆನ್ಷನ್ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನು ರೇಷನ್ ಕಾರ್ಡ್ ಹೊಂದಿರುವ ತಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಹೆಸರನ್ನು ಕೂಡ ರೇಷನ್ ಕಾರ್ಡ್ ನಲ್ಲಿ ಸೇರಿಸಬೇಕು. ಮೀನ್ಸ್ ಕುಟುಂಬದಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನರ ಹೆಸರನ್ನ ಕೂಡ ರೇಷನ್ ಕಾರ್ಡ್ ನಲ್ಲಿ ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ನಿಮ್ ಮನೆಗೆ ಮದ್ವೆಯಾಗಿ ಸೊಸೆ ಅಥವಾ ಮನೆಯಲ್ಲಿ ಮಗುವಿನ ಜನನ ಆಗಿದ್ರೆ ಅವರಗಳ ಹೆಸರನ್ನು ಕೂಡ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಸೇರಿಸಬಹುದು. ಸೊ ಮದ್ವೆಯಾಗಿ ಬಂದಿರ್ತಾರೆ ಹೊಸದಾಗಿ, ಸೊ ಪಾಪು ಕೂಡ ಇರುತ್ತೆ, ಅಂತವರು ಅವ್ರ ಹೆಸರನ್ನೆಲ್ಲ ರೇಷನ್ ಕಾರ್ಡ್ಗೆ ಸೇರಿಸಬಹುದು. ಇದರಿಂದ ಎಲ್ಲಾ ಸದಸ್ಯರು ಕೂಡ ಸರ್ಕಾರದ ಯೋಜನೆಗಳನ್ನ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಅಂತಾನೆ ಹೇಳ್ಬೋದು. ಈ ಹಿಂದೆ 4 ಬಾರಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರ ಅವಕಾಶ ನೀಡಿರುತ್ತೆ. ಆದ್ರೆ ಸರ್ವರ್ ಸಮಸ್ಯೆಯಿಂದಾಗಿ ರೇಷನ್ ಕಾರ್ಡ್ ನಲ್ಲಿ ಹೊಸ ಹೆಸರು ಸೇರ್ಪಡೆ ಕೂಡ ಸಾಧ್ಯ ಆಗಿರಲ್ಲ. ರೇಷನ್ ಕಾರ್ಡ್ಗೆ ಆಲ್ರೆಡಿ ಹೇಳಿರ್ತಾರೆ ಈ ತರ ಅಪ್ಲಿಕೇಶನ್ ಬಿಟ್ಟಿದೀವಿ ಅಂತ, ಬಟ್ ಸರ್ವರ್ ಸಮಸ್ಯೆಯಿಂದ ಅಪ್ಲಿಕೇಶನ್ ಅಪ್ಲೈ ಆಗಿರಲ್ಲ ಅಂತಾನೆ ಹೇಳ್ಬೋದು. ಇದೇ ಕಾರಣಕ್ಕೆ ಈಗ ಮತ್ತೆ ಗ್ರಾಮವನ್ನು ಕರ್ನಾಟಕವನ್ನು ಮೊದಲಾದ ಸೇವಾ ಕೇಂದ್ರಗಳಲ್ಲಿ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಇದೆ. ಸೊ ಇವಾಗ ಬಂದ್ಬಿಟ್ಟು ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಮೊದಲಾದ ಸೇವಾ ಕೇಂದ್ರಗಳು ಮೀನ್ಸ್ ನಿಮ್ಮ ಅಕ್ಕಪಕ್ಕದಲ್ಲೇ ಇರುತ್ತೆ,
ಬೆಂಗಳೂರು ಗ್ರಾಮವನ್ನು ಈ ತರ ಎಲ್ಲ ಇರುತ್ತಲ್ವ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಅವಕಾಶ ಒಂದು ಕಲ್ಪಿಸಿ ಕೊಟ್ಟಿದ್ದಾರೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ. ಮೀನ್ಸ್ ಹೆಸರುನಾರು ಸೇರಿಸಬಹುದು, ಇಲ್ಲ ಇಲ್ದೇ ಇರೋರ್ನ ಹೆಸರುನಾರು ತೆಗಿಸ್ಬೋದು, ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡ್ಬೋದು ಅಂತ ಆದೇಶವನ್ನ ಹೊರಡಿಸ್ತಾ ಇದ್ದಾರೆ ಗವರ್ಮೆಂಟ್ ಅವರು. ಸೊ ಅಷ್ಟೇ ಅಲ್ಲದೆ ಆನ್ಲೈನ್ ಮೂಲಕ ಕೂಡ ಪಡಿತರ ಚೀಟಿ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ನೀವು ಮನೆಯಲ್ಲೇ ಕುತ್ಕೊಂಡು ಲ್ಯಾಪ್ಟಾಪ್ ಇದ್ರೆ ಅದ್ರಲ್ಲಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ಬೋದು. ಹಾಗೆ ರೇಷನ್ ಕಾರ್ಡ್ ಅಲ್ಲಿ ಏನೇನ್ ತಿದ್ದುಪಡಿ ಮಾಡಬಹುದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಹೊಸ ಸದಸ್ಯರ ಸೇರ್ಪಡೆ ಮೀನ್ಸ್ ಜನನ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು, ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಹೊಸ ಸದಸ್ಯರ ಸೇರ್ಪಡೆ ಮಾಡ್ಬೇಕಂದ್ರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಮರಣ ಹೊಂದಿದ ಸದಸ್ಯರ ಹೆಸರು ತೆಗೆದು ಹಾಕುವುದು ಮೀನ್ಸ್ ಅವರು ಯಾರು ಇದ್ರೆ ರೇಷನ್ ಕಾರ್ಡ್ ಅಲ್ಲಿ ನೇಮ್ ಇದ್ರೆ ಅವರು ತೀರೋಗ್ಬಿಟ್ಟಿದ್ರೆ ಸೊ ಅವ್ರ ಹೆಸರನ್ನ ಕೂಡ ತೆಗಿಸ್ಬೋದು ನೀವು. ಹಾಗೆ ಪ್ರಸ್ತುತ ವಾಸವಿರುವ ವಿಳಾಸ ಬದಲಾವಣೆ, ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಏನಿರುತ್ತೆ ಅದನ್ನ ಕೂಡ ಚೇಂಜ್ ಮಾಡಿಸ್ಕೋಬಹುದು. ಹಾಗೆ ಇವುಗಳ ಜೊತೆಗೆ ಅರ್ಜಿ ಸಲ್ಲಿಸಲು ಸದಸ್ಯರು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಕೂಡ ಹೊಂದಿರಬೇಕು. ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಏನೇನ್ ಬೇಕಪ್ಪ ಅಂತ ಅಂದ್ರೆ ಆಧಾರ್ ಕಾರ್ಡು, ಜಾತಿ, ಆದಾಯ ಪ್ರಮಾಣ ಪತ್ರವನ್ನ ಇಟ್ಕೊಂಡಿರ್ಬೇಕು, ಕಂಪಲ್ಸರಿ ಇದು. ಈ ದಾಖಲೆಗಳು ನಿಮ್ಮ ಬಳಿ ಇದ್ರೆ ಸೊ ನೀವು ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳಲು ಅರ್ಜಿ ಸಲ್ಲಿಸಬಹುದು ಅಂತಾನೆ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಅರ್ಜಿ ಸ್ವೀಕಾರ ಆಗಿದೆ ಅಂತ ಅನ್ನೋದಕ್ಕೆ ಒಂದು ಸ್ಲಿಪ್ ಅನ್ನ ಕೊಡ್ತಾರೆ, ಅರ್ಜಿ ಸ್ವೀಕಾರ ಆಗಿರೋ ಸ್ಲಿಪ್ ಅನ್ನ ಕೊಡ್ತಾರೆ. ಅದನ್ನ ನಿಮ್ ಬಳಿ ಯಾವಾಗ್ಲೂ ಇಟ್ಕೊಂಡಿರ್ಬೇಕು. ಅರ್ಜಿ ಸ್ವೀಕಾರಗೊಂಡ ಕೆಲವೇ ದಿನಗಳಲ್ಲಿ ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿ ಪೂರ್ಣಗೊಳ್ಳುತ್ತದೆ. ಮೀನ್ಸ್ ಒಂದು 10 to 15 days ಟೈಮ್ ತಗೊಳುತ್ತೆ. ಇದಾದ್ಮೇಲೆ ನಿಮ್ಗೆ ಇದೆಲ್ಲ ಮಾಹಿತಿ ಸಿಗುತ್ತೆ, ಓ ನಿಮ್ಮ ಅಪ್ಲಿಕೇಶನ್ ತಿದ್ದುಪಡಿ ಆಗಿದೆ, ಸೊ ರೇಷನ್ ಕಾರ್ಡ್ ನಲ್ಲಿ ಇದೆಲ್ಲ ತಿದ್ದುಪಡಿ ಆಗಿದೆ ಅಂತ ನಿಮ್ಗೆ ಒಂದು ಮಾಹಿತಿ ಕೂಡ ಬರುತ್ತೆ. ಸೊ ಹಾಗಿದ್ರೆ ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ನ ನಾನು ನಿಮ್ಗೆ ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡ್ತೀನಿ. ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಯಾವ ಪೊಸಿಷನ್ ಅಲ್ಲಿದೆ ನಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಅನ್ನೋದನ್ನ ನೀವು ತಿಳ್ಕೊಬಹುದು ಅಂತಾನೆ ಹೇಳ್ಬೋದು. ನಾನು ಇಲ್ಲಿ ಒಂದು ವೆಬ್ಸೈಟ್ ನ ಮೆನ್ಷನ್ ಮಾಡಿರ್ತೀನಿ, ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ. ಸೊ ಅದರಲ್ಲಿ ನಿಮ್ಗೆ ಸಿಗುತ್ತೆ ಮಾಹಿತಿ ಎಲ್ಲಾನು. ಹಾಗಿದ್ರೆ ನೀವು ಈ ಮಾಹಿತಿಯನ್ನ ಪಟ್ಟಿದ್ದೀರಾ ಅಂತ ಅನ್ಕೊಂತೀನಿ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಪ್ರಾರಂಭ ಆಗ್ತಾ ಇದೆ. ಯಾವಾಗಿಂದ ಅಂತ ಅಂದ್ರೆ ಫೆಬ್ರವರಿ ಆರಂಭದಿಂದ ಅವಕಾಶ ಸಿಗ್ತಾ ಇದೆ. ಸೊ ನೀವು ಕೂಡ ಸರ್ಕಾರದ ಹಲವಾರು ಯೋಜನೆಗಳ ಪ್ರಯೋಜನವನ್ನ ಪಡ್ಕೋಬೇಕು ಅಂತ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳಿ. ಅಥವಾ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ಇದ್ರೆ ಹೋಗಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಹೋಗಿ ತಿದ್ದುಪಡಿ ಮಾಡಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಅಂತಾನೆ ಹೇಳಿ. ಸೊ ಫೆಬ್ರವರಿ ಆರಂಭದಿಂದ ಬಂದ್ಬಿಟ್ಟು ನೀವು ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ. ಹೆಸರನ್ನ ಸೇರಿಸಿ, ಇಲ್ಲ ಹೆಸರನ್ನ ತೆಗಿಸ್ಬೇಕು ಅಂತ ತೆಗಿಸ್ಬೋದು. ಪ್ರೆಸೆಂಟ್ ಅಡ್ರೆಸ್ ಏನಿದೆ ಅದನ್ನ ಕೂಡ ತಿದ್ದುಪಡಿ ಮಾಡಿಸ್ಕೋಬಹುದು ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನೋಡ್ತಾ ಇರಿ ನನ್ನ ಚಾನಲ್ನ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.